ಅವಿಶ್ವಾಸ ಮಂಡನೆ AC ಅವರ ಅಧ್ಯಕ್ಷತೆಯಿಂದ ನಡೆಯಿತು. ನಾವೆಲ್ಲ JDS BJP ಪಕ್ಷೇತರ ಸದಸ್ಯರು ಯಾತಕ್ಕೋಸ್ಕರ ಈ ಅವಿಶ್ವಾಸ ತಂದು ಅಂದರೆ ಅಧ್ಯಕ್ಷ ಸ್ಥಾನ ಅವ್ರಿಗೆ ಆಳಬೇಕು, ಏನು ಮಾಡಬೇಕು ಮಳವಳ್ಳಿ ಪಟ್ಟಣದ ಜನಕ್ಕೆ ಅನ್ನೋದೇ ಗೊತ್ತಿಲ್ಲ. ಮೊದಲನಾಗಿ ಅಧ್ಯಕ್ಷರಾದರು BJP JDS ಪಕ್ಷೇತರ ಎಲ್ಲ ಸದಸ್ಯರುಗಳು ಒಟ್ಟಾರೆ ಸೇರಿ ಅಧ್ಯಕ್ಷರು. ಅವ್ರಿಗೆ ಆಡಳಿತನೇ ಗೊತ್ತಿಲ್ಲ. ಆಡಳಿತ ಗೊತ್ತಿರೋದ್ರ ಪುರಸಭೆನ ಅವರು ವೈಯಕ್ತಿಕವಾಗಿ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಳ್ತಾರೆ. ಒಂದು ತಿಂಗಳಿಗೆ ಒಂದು ಸಾಮಾನ್ಯ ಸಭೆ ಕರಿಬೇಕು ಅನ್ನೋದು ವಾಡಿಕೆ, ಅದು ನಿಯಮ. ಮಳವಳ್ಳಿ ಪಟ್ಟಣದಲ್ಲಿ ಏನು ಕುಂದು ಕೊರತೆ ಆಗಿರುತ್ತದೆ, ಏನು ಚರ್ಚೆ ಮಾಡಬೇಕು ಎಲ್ಲ ಸದಸ್ಯರುಗಳು ಒಟ್ಟಾರೆ ಸೇರಿ ಅನ್ನೋದು ಅದು ಕೆಲಸ ಕಾರ್ಯಗಳ ಬಗೆಗೆ ಮಾಡುವಂಥದ್ದು. ಇವರು ಅಧ್ಯಕ್ಷರಾದ ನಂತರದಿಂದ ಕರೆದು ಈಗ 4 ರಿಂದ 5 ತಿಂಗಳಾಯ್ತಾ ಇದೆ, ಒಂದು ಸಭೆ ಕರೆಯಲ್ಲ. ಈಗ 15ನೇ ಹಣಕಾಸು ಕೊಟ್ಟು 15ನೇ ಹಣಕಾಸಲ್ಲಿ ಒಂದು ಸಭೆ ಕರೆದು ಎಲ್ಲ ವಾರ್ಡ್ಗೂ ವಿಂಗಡಣೆ ಮಾಡೋದು. ಅದಾದ್ಮೇಲೆ ಅದನ್ನು ಏನೇನೋ ಸಣ್ಣ ಪುಟ್ಟ ವ್ಯತ್ಯಾಸದಿಂದ DC ಅವರಿಂದ ಹಿಂದಕ್ಕೆ ಬಂದ ನಂತರ ಏಕಾಏಕಿ 3 ವಾರ್ಡ್ಗೆ ಅವರು ಯಾವುದೇ ಸಭೆನೂ ಕರೀದಾನೆ ಏನಾದ್ರೆ 3 ವಾರ್ಡ್ಗೆ ಹಾಕೊಂಡವ್ರೆ. ಇದು ಈ ಅಧ್ಯಕ್ಷರಾದವರು ಎಲ್ಲ ಮಳವಳ್ಳಿ ಪಟ್ಟಣದ ಎಲ್ಲ ಸದಸ್ಯರುಗಳು ಎಲ್ಲ ವಾರ್ಡ್ಗಳಿಗೂ ಸಮಾನತೆಯಿಂದ ಮಾಡಬೇಕು ಹೊರತು ಇವೆಲ್ಲ ಅವ್ರಿಗೆ ಇದಿಲ್ಲ. ಇನ್ನೊಂದೇನಪ್ಪ ಅಂದರೆ ಅವ್ರ ಕರ್ತವ್ಯ. ಅಂಬೇಡ್ಕರ್ದು ಜಯಂತಿ ನಡೀತು. ಅಂಬೇಡ್ಕರ್ ಸಂವಿಧಾನದಲ್ಲಿ ಈಗ ಅವರು ಆ ಸಂವಿಧಾನ ಕೊಟ್ಟದಕ್ಕೋಸ್ಕರ ಮೀಸಲಾತಿ ಕೊಟ್ಟದಕ್ಕೋಸ್ಕರ ಇವತ್ತು ಅಧ್ಯಕ್ಷರಾದರು, ಪುರಸಭೆ ಅಧ್ಯಕ್ಷರಾಗ್ಬಿಟ್ಟವ್ರೆ. ಇಲ್ಲ ಅಂದಿದ್ರೆ ಅವರು ಆಗೋಕ್ಕೆ ಆಯ್ತಿರಲಿಲ್ಲ. ಅದನ್ನು ಕರ್ತವ್ಯ ಏನು ಅಂತ ಗೊತ್ತಿದ್ದಾರೆ. ಅಂಬೇಡ್ಕರ್ ಜಯಂತಿಗೆ ಬರಲ್ಲ. ನಿನ್ನೆ 15ನೇ ತಾರೀಕು ಇಡೀ ಭಾರತಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ, ಅದಕ್ಕೆ ಬರಲಿಲ್ಲ. ಆಯ್ತಾ? ಇಷ್ಟೆಲ್ಲನೂ ಅವ್ರ ಕರ್ತವ್ಯನಿಗೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲದೆ ಹೋದಂಥ ಅಧ್ಯಕ್ಷರನ್ನ ಇಲ್ಲಿಯ ಮಳವಳ್ಳಿಯ ಶಾಸಕರು ಅವ್ರ ಮಳವಳ್ಳಿ ಪಟ್ಟಣ ಜನಗಳಿಗೆ ಏನೋ ಒಂದು ಗೆದ್ದು ಬಂದು ಅಧ್ಯಕ್ಷರಾಗಿ ಏನು ಜನಗಳಿಗೆ ಸೌಲಭ್ಯ ಕೊಡ್ತಾರೆ ಅನ್ನೋದಕ್ಕೋಸ್ಕರ ಇವರನ್ನ ಉಳಿಸ್ಕೊ ಹೋಗ್ತಾ ಇದ್ದಾರೋ. ನಮ್ಮ ಶಾಸಕರಿಗೆ, ಮಳವಳ್ಳಿ MLA ಶಾಸಕರಿಗೆ ಇದೇನು ಪರಿಜ್ಞಾನನೇ ಇಲ್ವಾ? 12 ದಿನಕ್ಕೆ AC ಅವರು DC ಅವ್ರಿಗೆ ಹೇಳಿ ಅಧ್ಯಕ್ಷರು ಉಳಿಸ್ತಾರೆ, ರಾಜೀನಾಮೆ ಕೊಟ್ಟಿರುತ್ತಾ ಆಗ್ತೇ ಇಲ್ಲ, ಅದು ಉಳಿಸ್ತಾರೆ. ಇವಾಗ ಎಲ್ಲರೂ ಸಭೆ ಕರೆದು ಶಾಸಕರು ನಾವು ಅನುದಾನ ಕೊಡ್ತೀವಿ, ಇನ್ನೊಂದು ಆಮೇಶ ಹುಟ್ಟಿ ದುಡ್ಡನ್ನು ಹಣಕಾಸಿನ ಆಮೇಶ ಹುಟ್ಟಿ ಎಲ್ಲ ಸದಸ್ಯರುಗಳನ್ನೂ ಕರ್ಕೋಗವ್ರೆ. ಆಡಳಿತ ಮಾಡೋರು ಇಟ್ಕೊಳ್ಳಿ ಸ್ವಾಮಿ. MLA ಸಾಹೇಬ್ರೆ, ನಿಮ್ಮ ಹೆಸರು ಬರಬೇಕು ಅಂದ್ರೂ ಮಳವಳ್ಳಿ ಪಟ್ಟಣ ಅಭಿವೃದ್ಧಿ ಆದ್ರಿ ನಿಮ್ಮ ಹೆಸರು ಬರೋದು ಸ್ವಾಮಿ. ಏನು ಗೊತ್ತಿಲ್ಲದ ಹೋದವ್ರ ನಿಮ್ಮ ಅಧ್ಯಕ್ಷರು ಉಳಿಸ್ಕೊತಾ ಇದ್ದೀರಲ್ಲ ಸ್ವಾಮಿ, ಯಾವ ನ್ಯಾಯ ಸ್ವಾಮಿ ಇದು? ಮಾಡಿ ಸ್ವಾಮಿ, ನೀವು MLA ಆಗಿದ್ದೀರಿ, ನಮಗೂ MLA ಹೌದು ನೀವು ನಿಜ. ಆದರೆ ಮಳವಳ್ಳಿ ಪಟ್ಟಣ ಜನಗಳಿಗೆ ಒಂದು ಒಳ್ಳೇದಾಗಬೇಕು ಅಂದರೆ ಒಳ್ಳೆ ಅಧ್ಯಕ್ಷ ಉಳಿಸ್ಕೊಳ್ಳಿ. ಯಾಕೆ? ಏನು ಗೊತ್ತಿಲ್ಲದವ್ರ ಆಡಳಿತ ಗೊತ್ತಿಲ್ಲದವ್ರನ್ನ ಉಳಿಸ್ಕೊಂಡ್ರೆ ನಿಮ್ಗೆ ಏನು ಪ್ರಯೋಜನ? ಆಯ್ತಾ? ಇವೆಲ್ಲ ಐತೆ. ಅದರಿಂದ ನಾವು ಅವಿಶ್ವಾಸ ತಂದಿದ್ದು, ಇದರಲ್ಲಿ ನಾವೇನೋ ವಿಫಲ ಆಗಲಿಲ್ಲ. ನಮ್ಮ ಸದಸ್ಯರುಗಳು ಎಷ್ಟು ನಾವು ಒಗ್ಗಟ್ಟಾಗೆ ಇದ್ದೀವಿ. ಆದರೆ ಕೆಲವು ಸದಸ್ಯರನ್ನ ದುಡ್ಡು ಆಮೇಶ ಕೊಟ್ಟು ಪುರಸಭೆಗೆ ಕರ್ಕೊಬರ್ಲಿಲ್ಲ. ಆಯ್ತಾ? ಎಲ್ಲೋ ಕುಂತವ್ರೆ. ಇದಾ ಆಡಳಿತ? ರಾಜಕೀಯ ಮಾಡಬೇಕು ಸ್ವಾಮಿ, ರಾಜಕೀಯ ಮಾಡುವಾಗ ಮಾಡಬೇಕು, ಇನ್ಮಿಕ್ತಾಗ ಜನಗಳ ಸೇವೆ ಮಾಡೋಕ್ಕೆ ನಿಂತ್ಕೋಬೇಕು. ಇದು ಅಂತ ಹೇಳ್ತಾ